ಹಾಗೂ ಉಗಾದಿ ಎರಡೂ ಒಂದೇ ಸಲ ಬಂದಿದೆ. ಈ ಉಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಸರಿಸುಮಾರು ವರ್ಷಗಳಿಂದ ರಂಜಾನ್ ಹಬ್ಬಕ್ಕಾಗಿರ್ಬೋದು, ಉಗಾದಿಗಾಗಿರ್ಬೋದು, ಇಲ್ಲಿ ಊಟದ ವ್ಯವಸ್ಥೆ ಹಾಗೆ ಬಟ್ಟೆಯ ವ್ಯವಸ್ಥೆ ಮಾಡಿಕೊಂಡು ಬಹಳ ವರ್ಷಗಳಿಂದ ಬಂದಿದೆ. ಪ್ರತಿ ವರ್ಷದಂತೆ ಈ ಸಲಾನು ರಂಜಾನ್ ಹಬ್ಬದ ಪ್ರಯುಕ್ತ ಆ ರಂಜಾನಲ್ಲಿ ಆ ರಾಮ ಮುಸಲ್ಮಾನ್ ಅವರ ಬಾಂಧವರ ಜೊತೆಯಲ್ಲಿರಲಿ, ದೀಪಾವಳಿ ಏನು ಬರುತ್ತೆ ಬಹಳ ಪವಿತ್ರವಾದ ಹಬ್ಬ ದೀಪಾವಳಿ. ಆ ದೀಪಾವಳಿನಲ್ಲಿ ಆ ಒಲಿಯಲ್ಲ ನಮ್ಮ ಹಿಂದೂ ಬಾಂಧವರ ಜೊತೆ ಈ ಉಗಾದಿ ಹಬ್ಬಕ್ಕೆ ನಾವೆಲ್ಲ ಒಂದಾಗಿ ಬಹಳ ವಿಜೃಂಭಣೆಯಿಂದ ಏನು ಇವತ್ತು ಈ ಜೂಲ್ಪಾಳ್ಯ ಗ್ರಾಮದಲ್ಲಿ ಈ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಇಫ್ತಾರ್ ವ್ಯವಸ್ಥೆ, ಉಗಾದಿ ಹಬ್ಬದ ಬಟ್ಟೆ ಕೊಡುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿಕೊಂಡು ನಾವೇನು ಬಂದಿದ್ದೀವಿ. ಮುಂದಿನ ವರ್ಷವೂ ಪ್ರತಿ ವರ್ಷವೂ ನಾವು ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಸಹ ನಮ್ಮ ಫೌಂಡೇಶನ್ ವತಿಯಿಂದ ತಾಲೂಕಲ್ಲಿ ಇಂತಹ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಈಗಾಗಲೇ ಸಮಾಜ ಸೇವೆ ನೀವು ಮಾಡ್ತಾ ಇದ್ದೀರಾ, ಒಳ್ಳೆ ಹೆಸರಿದೆ. ಸ್ಥಳೀಯರು ಮುಂದೆ ಏನಾದ್ರು ಚುನಾವಣೆ ಸ್ಪರ್ಧೆ ಮಾಡೋ ಅವಕಾಶ ಇದೆ? ನೋಡಿ, ಹಬ್ಬ ರಂಜಾನ್ ಅಂದರೆ 30 ದಿನ ಉಪವಾಸ ಇರುವ ಒಂದು ಹಬ್ಬ. ಇಂತಹ ಪವಿತ್ರವಾದ ರಂಜಾನಲ್ಲಿ ರಾಜಕಾರಣದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ನಮ್ಮ ಹಿಂದೂ ಬಾಂಧವರು, ಮುಸ್ಲಿಂ ಅವರು ಇಬ್ಬರು ಒಂದೇ ಸಲ ಬಂದಿದೆ ಹಬ್ಬದ ಬಗ್ಗೆ ಮಾತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಎರಡೂ ಹಬ್ಬಗಳು ಕುಲ, ಮತ, ಜಾತಿ, ಗೋತ್ರ ಏನೂ ಇಲ್ದಂಗೆ ಬಹಳ ಅನ್ಯೋನ್ಯತೆಯಿಂದ ನಮ್ಮ ಕಡೆ ದೇಶದಲ್ಲಿ ಏನೇನೋ ಆಗ್ತಾಯಿದೆ. ಆದರೆ ಬಾಗೇಪಲ್ಲಿ ತಾಲೂಕಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ನಾವು ಒಂದಾಗಿದ್ದೀವಿ. ಅದೇ ನನಗೆ ರಾಜಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಾಗೇಪಲ್ಲಿ ತಾಲೂಕಿನ ಜೂಲಾಪಾಳ್ಯ ಗ್ರಾಮದಲ್ಲಿ ಪವಿತ್ರ ಹಬ್ಬ ರಂಜಾನ್ ಪ್ರಯುಕ್ತ ವಿಶೇಷವಾಗಿ ಸಾರ್ವಜನಿಕರಿಗೆ ವಸ್ತ್ರದಾನ ಮತ್ತು ಮುಸ್ಲಿಂ ಬಾಂಧವರಿಗೆ ಆಹಾರದ ಕಿಟ್ ಅನ್ನು ವಿತರಿಸಲಾಯಿತು. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವವಿಲ್ಲದೆ ಸರ್ವರಿಗೂ ಊಟದ ವ್ಯವಸ್ಥೆ ಮಾಡಿರುವ ಮಹಾನ್ ಕರುಣಾಮಯಿಗಳಾದ ಸಮಾಜ ಸೇವಕರು ಮತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯದ ವಕೀಲರು ಹಾಗೂ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮಾಲೀಕರಾದ ಡಾ ಸಿ ಕೆ ಮೌಲಾ ಶರೀಫ್ ಮತ್ತು ಮಹಮ್ಮದ್ ಶರೀಫ್ ರವರು ಜೂಲಾಪಾಳ್ಯ ಗ್ರಾಮ ಪಂಚಾಯತ್ ಮತ್ತು ಪೋಲನಾಯಕಹಳ್ಳಿ ಗ್ರಾಮ ಪಂಚಾಯತ್ನ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ದಾನ ನೀಡಿ ಹರ್ಷ ವ್ಯಕ್ತಪಡಿಸಿದರು. ಈ ಸೇವೆಯ ಬಗ್ಗೆ ಮಾಜಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಈರಪ್ಪ, ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಎಲ್ಎನ್ ನರಸಿಂಹಯ್ಯ, ಡಿಎಸ್ಎಸ್ ನಂಜುಂಡಪ್ಪ ಮತ್ತು ಜೂಲಾಪಾಳ್ಯ ಗ್ರಾಮದ ಮುಖಂಡರಾದ ನಾಮ್ ಮುನಿರಾಜು ಅವರುಗಳು ಕೂಡ ಸಂತಸ ವ್ಯಕ್ತಪಡಿಸಿದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಅನ್ನದಾನಗಳು ಮಾಡುವುದು, ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಐಶ್ವರ್ಯ ಅಂತಸ್ತು ಕೊಡಲಿ ಅಂತ ಹೇಳ್ತಾ, ನಿಜವಾಗಲೂ ಜೂಲ್ಪಾಳ್ಯ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ಸಹ ಮಾಡಿದ್ದಾರೆ. ಇದೇ ಜೂಲ್ಪಾಳ್ಯ ಗ್ರಾಮದಲ್ಲಿ ಮುಸ್ಲಿಮರಿಗೆ ಉಚಿತ ವಿವಾಹ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾರೆ. ನಾವು ಈ ಎರಡೂ ಪಂಚಾಯಿತಿ ಹಳ್ಳಿಗಳಲ್ಲಿ ಏನು ಬಡವರಿಗೆ ಏನು ತೊಂದರೆ ಬಂದರೂ ಸಹ ನಿಮ್ಮ ಹಿಂದುಗಡೆ ನಾನು ಇದ್ದೀನಿ, ನಿಮ್ಮದು ಯಾವುದೇ ಸಹಾಯಕ್ಕೆ ನಾನು ಬದ್ಧನಾಗಿರ್ತೀನಿ, ನೀವು ಯಾವುದೇ ಕಾರ್ಯಕ್ರಮ ಮಾಡಿ ನನ್ನ ಸಹಕಾರ ಇದ್ದೇ ಇರ್ತದಂತ ಅವರು ನಮಗೆ ಬೆನ್ನೆಲುಬಾಗಿ ನಮ್ಮ ಜೂಲ್ಪಾಳ್ಯ ಗ್ರಾಮದಲ್ಲಿ ಚಿಕ್ಕ ಮಾಬು ಸಾಹೇಬರ ಮಕ್ಕಳಾಗಿ ಹುಟ್ಟಿ ಈ ಜೂಲ್ಪಾಳ್ಯ ಗ್ರಾಮಕ್ಕೆ ಒಳ್ಳೆಯ ಹೆಸರು ತರ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಸಹ ದೇವರು ಅವರ ಮಕ್ಕಳಿಗೂ, ಅವರ ದಂಪತಿಗಳಿಗೂ, ಅವರ ತಾಯಿಯವರಿಗೂ ಒಳ್ಳೆಯದು ಮಾಡ್ತಾ ಮುಂದಿನ ದಿನಗಳಲ್ಲಿ ಬಡವರ ಸೇವೆ ಇನ್ನೂ ಸಹ ಹೆಚ್ಚಾಗಿ ಮಾಡಬೇಕಂತ ನಾನು ಭಾವಿಸುತ್ತಾ ಗ್ರಾಮಸ್ಥನಾಗಿದ್ದು ಈ ಊರಿನಲ್ಲಿ ಸುಮಾರು 25 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಕಷ್ಟ ನಷ್ಟಗಳಲ್ಲೆಲ್ಲ ಅವರೆಲ್ಲ ಕೈ ಜೋಡಿಸಿ ಎಲ್ರಿಗೂ ಸಹಕಾರ ಕೊಡ್ತಾ ಇರೋದು ನಮ್ಮ ಜೂಲ್ಪಾಳ್ಯ ಗ್ರಾಮದ ಸಮಾಜ ಸೇವಕರು, ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಮಾಲೀಕರು ಸಿ ಕೆ ಮೌಲಾ ಶರೀಫ್ ಮತ್ತು ಅವರ ಸಹೋದರರಾದಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎಂ ಮೊಹಮ್ಮದ್ ಸಾಬಿ ಅವರು ಕೂಡ ಈ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಬಡಬಗ್ಗರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿ ನಮಗೆ ಎಲ್ಲ ಸಹಕಾರದಲ್ಲೂ ನಮಗೆ ಸಹಾಯ ಮಾಡ್ತಾ ಈ ಊರೆಲ್ಲ ಜೂಲ್ಪಾಳ್ಯ ಮತ್ತು ಪೋಲ್ನಾಯಕಪಲ್ಲಿ ಎರಡೂ ಪಂಚಾಯತಿಗಳಿಗೂ
ಸಾರ್ವಜನಿಕರಿಗೆ ಎಲ್ಲ ಏನೇ ತೊಂದರೆ ಬಂದರೂ ಅಣ್ಣ ನಮ್ಗೆ ಕಷ್ಟ ಇದೆ, ಈ ಥರ ನಮಗೆ ಸಹಾಯ ಮಾಡಬೇಕಂತ ಹೋಗಿರೋರು ಎಲ್ಲರೂ ಕೂಡ ಎಲ್ರಿಗೂ ಸಹಕಾರ ಕೊಟ್ಟು ಇನ್ನೂ ಮುಂದೆ ಕೂಡ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಭಾಗದ ಜನರಿಗೆ ಒಳ್ಳೆಯ ಕೆಲಸಗಳು ಮಾಡಿಕೊಡ್ತಾರೆ ಅಂತ ಅವ್ರ ಮೇಲೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಇನ್ನೂ ಮುಂದೆ ದೇವರು ಒಳ್ಳೇದು ಮಾಡಿ ಇನ್ನೂ ನಮ್ಮ ಬಡ ಜನರಿಗೆ ಒಳ್ಳೆಯ ಅನುಕೂಲ ಕೆಲಸಗಳನ್ನು ಮಾಡಿಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಅದನ್ನು ಹೊರತುಪಡಿಸಿ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲೇ ಮೊದಲ ಬಾರಿಗೆ 25 ವರ್ಷಗಳ ಹಿಂದೆಯೇ ಸಮಾಜ ಸೇವೆಯನ್ನು ಪ್ರಪ್ರಥಮವಾಗಿ ಪ್ರಚಾರ ಮಾಡಿದಂಥ ಡಾಕ್ಟರ್ ಸಿ.ಕೆ. ಮಲ್ಲೇಶ್ವರಪ್ಪನವರಿಗೆ ಅವರು ಒಂದು ಹೆಸರುವಾಸಿ ಅಂತ ಸೇವೆ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ತಮ್ಮಂದರಂತ ಮೊಹಮ್ಮದ್ ಅನ್ನೋರಿಗೆ ಮುಖ್ಯವಾಗಿ ಈ ಇಬ್ಬರು ಸುಪುತ್ರರಿಗೆ ಜನ್ಮ ಕೊಟ್ಟಂಥ ಕಾಸಂಬೆ ಮತ್ತು ಚಿಕ್ಕಮಾಬು ಸಾಬ್ ಅವರಿಗೆ ಪಾದಗಳಿಗೆ ನಮಸ್ಕರಿಸಿ ನಾನು ಇಂಥ ಕಾರ್ಯಕ್ರಮಗಳಿಗೆ ಅವರು ಅನುವು ಮಾಡಿಕೊಟ್ಟಂಥ ಅವರಿಗೆ ಪಾದಗಳಿಗೆ ನಮಸ್ಕರಿಸಿ ನಾನು ಬೇಡ್ಕೊಳ್ಳುತ್ತೇನೆ. ಇಂಥ ಮಹಾನುಭಾವರು ನಮ್ಮ ಈ ಭಾಗದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರು ಎಲ್ಲ ಜನಾಂಗ ಸಮುದಾಯದವರಿಗೆ ಬಟ್ಟೆ ಆಗ್ಬೋದು, ಇಫ್ತಾರ್ ಕೂಟ ಏರ್ಪಡಿಸೋದು, ಈ ಥರ ಸುಮಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಮುಂಚೆಯೇ ನಮ್ಮ ಸಮುದಾಯದ ಮುಸ್ಲಿಂ ಬಾಂಧವರಿಗೂ 501 ಉಚಿತ ಸಾಮಗ್ರಿ ವಿವಾಹಗಳಾಗಿರ್ಬೋದು. ಇದಕ್ಕೆ ಮುಂಚೆಯೇ ದಲಿತರ ಒಂದು ಸಮಾವೇಶ ಮಾಡಿದ್ರು ಈ ಭಾಗದಲ್ಲೇ. ನಾನು ದುಡಿದಂತಹ ಒಂದು ಶ್ರಮದಲ್ಲೇ ₹1 ಅರ್ಧ ರೂಪಾಯಿ ಸಮಾಜ ಸೇವಕರನ್ನು ಒದಗಿಸಿ ಇನ್ನು ₹10 ನನ್ನ ವೈಯಕ್ತಿಕ ಜೀವನಕ್ಕೆ ಒದಗಿಸ್ಕೊಡುವಂಥ ಅಂತ ಘೋಷಣೆ ಮಾಡಿದಂಥ ನಮ್ಮ ಮೌಲಾ ಶರೀಫ್ ಅಣ್ಣವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನಗೆ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನೂ ಈ ಕ್ಷೇತ್ರದಲ್ಲಿ ಇನ್ನೂ ಹಿಂದುಳಿದಂಥ ಜನಾಂಗ ಇದ್ದಾರೆ. ಅವರು ಎಲ್ಲರಿಗೂ ಜೊತೆಯಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿ, ಅವ್ರಿಗೂ ಭಗವಂತ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲೇ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಜೈ ಭೀಮ್, ಜೈ ಭಾರತ್.